ಈಗ ರುಚಿ ತೋಳತ್ತದ ಅವ್ರಿಗೆ ಬಿ ನೋಡ್ರಿ ಇದೊಂದು ಬಾಯಿಪಾಠ ಮಾಡ್ಯಾರ ಅವ್ರ ಮಾರ್ಗ ಹಾಡಿ ನಮ್ಮದೊಂದು ಮಾರ್ಗ ನಿಮ್ಮದೊಂದು ಮಾರ್ಗ ಯಾನ್ರಿ ಅದು ಮಾರ್ಗ ಅಂದ್ರೆ ಏನದು ಸತ್ಯ ಧರ್ಮರ ಮಾರಾಗೋ ಇದು ನಮಗ್ ಬರಂಗಿಲ್ಲ ಏನಿದು ಮಹಾರಾಜ ಖಂಡಾಪಟ್ಟಿ ಹಿಂದಿದ ಹಾಕಿ ಏನಿದು ಮಹಾರಾಜ ನಮ್ಮಲ್ಲಿ 4 ಮಂದಿ ಸತ್ಯ ಧರ್ಮರು ಹೌದು ಹೌದಿಲ್ಲ ಹೌದು ಸತ್ಯ ಧರ್ಮರ ಮಾರಾಗೋ ಅಲ್ಲಕ್ಕೇನ ಅಭ್ಯಂತರ ಅಭ್ಯಂತರ ಇಲ್ಲ ಹೌದಿಲ್ಲ ಹೌದು ಅವ್ರು ಸತ್ಯ ಧರ್ಮರ ಮಾರಾಗೋ ಅಂತ ಹಾಡ್ತಾರ ಅವ್ರಲ್ಲಿ ಧರ್ಮರು ಯಾರು ಅನ್ನೋದೇ ಗೊತ್ತಾಗಿಲ್ರಿ ನನಗೆ. ಅದೇ ಕೇಳುದೀಗ ಅವನಿಗೆ ಹಾ ರೀ ನೀ ಸತ್ಯ ಧರ್ಮರ ಮಾರಾಗ ಹಾಡತ್ ನೀ ಹೇಳಿದಿ ಹೌದು ನಿನ್ನಲ್ಲಿ ಸತ್ಯ ಧರ್ಮರು ಯಾರು ಅವರು ಎಲ್ಲಿ ನ್ಯಾಯ ನಡೀತಾವ್ರು ಯಾಕ್ರಿ ಹಾಡ್ತೀರಿ ಅಂದ್ರೆ ಬೇಕಲ್ಲ ಬೇಕಲ್ಲ ಅದಕ್ಕೆ ಸಿಂಬಾಲ್ ಬೇಕು ನೀವು ಹೆಂಗಿದ್ರಿ ಕೆಣಕಿ ಕ್ಯಾರ ಹಾಕೊಳ್ಳೋರು ಇದ್ದೀರಿ ನೀವು ನಿಮ್ಗೆ ಹಿಂಗ ಅಂದಕ್ರನೆ ಸುತ್ತಿರ್ತದ ಯಾಕೆ ಹೇಳ್ಕೊತ ಹೊಂಟಿರಿ ಇಂಥವೆಲ್ಲ ನೋಡ್ರಪ್ಪ ಇಂಥ ಗಬಾಳ ಜಗಳೆಲ್ಲ ತುಂಬಿಕೊಂಡು ಹೋಗ್ಬೇಡ ಏಸು ದಿನ ತುಂಬುದಿನ ಹಿಂಗೆ ಕಲ್ಮೇಶ ಮಾಸ್ತರ್ ನಿನಗೆ ಬಹಳ ದಿನ ಹೇಳ್ಕೊತ ಬರ್ತೇವು ಬಹಳ ಕಿಮ್ಮತ್ತ ಹೋಲ್ಸೇಲ್ ದುಕಾನ್ದಾಗ ವ್ಯಾಪಾರ ಮಾಡು ಹಾ ಹಾ ನಾಲ್ಕೊಪ್ಪತ್ತು ಕಿಮ್ಮತ್ ಇರ್ತವ ಇವ್ರದ್ದು ಪಾನಪಟ್ಟಿ ದುಕಾನದಾಗ ವ್ಯಾಪಾರ ಮಾಡಬೇಡ ನಿನಗೆ ನಾ ಹೇಳಿದೆ ಇವ್ರದ್ದು ಪಟ್ಟಿ ಅಂಗಡಿನೇ ಆಗತ್ತೆ ಪಟ್ಟಿ ಅಂಗಡಿನೇ 4 ಸುಟ್ಟಕ್ಕೆ ಬಿಡಿ 1-2 ಕಡ್ಡೆ ಬಿಡಿ ಇಟ್ಟೆ ಅಂತೀವಿ ಬೇಡುದು ಮಾಲಿ ಸಿಗುದಿಲ್ಲ ನೋಡು ಹೋಲ್ಸೇಲ್ ದುಕಾನ್ದಾಗ ಕೆಲಸ ಮಾಡು ಯಾರು ಕೇಳಿದ್ರು ಸಿಗ್ಬೇಕು ದುಕಾನ್ದಾಗ ನೋಡು 100 ರೂಪಾಯಿ ಕೂಡ ಲೆಕ್ಕರಿ ಬ್ಯಾಂಕ್ನಾಗ ನೌಕರಿ ಮಾಡು ಹೌದಲ್ಲ 500 ರೂಪಾಯಿ ತಗೊಂಡು ಕಟ್ಟದ ಅಂಗಡಿಯಾಗ ಮಾಡಬೇಡ ರೊಕ್ಕ ಮಕ್ಕಳು ಕೊಟ್ಟಾಗ ನಿನ್ಗೆ ಆಗ್ಯಾರ ಕರಿ ಹೌದಲ್ಲ ಹೊಲಸ ವ್ಯವಹಾರ ಮಾಡಬೇಡ ಯಾರು ಮಾಡ್ಬೇಕು ಅವರೇ ಮಾಡ್ಬೇಕು ಹೌದಲ್ಲ ನೇಮ ಇಟ್ಟಾನ ಅದಕ್ಕ ಹಂಗ ಇಲ್ಲಿ ಪರಮಾತ್ಮನ ವೇದಿಕೆ ಬ್ರಹ್ಮ ವೇದಿಕೆ ಯಾರ್ಯಾರಿಗೆ ಯಾವ ಕಾಯಕ ಮಾಡ್ಬೇಕು ಅನ್ನೋದು ಅದ್ರದೇ ಅಂತ ನೇಮ ರೂಟದ ಆ ರೂಟೇಶನ್ದಾಗ ಹೋಗ್ಲಿ ನೀ ಹಿಡಿದಿನ ಆದಿಶಕ್ತಿ ಹೌದಲ್ಲ ಆಕಿ ಯಾನ ಕೆಲಸ ಮಾಡಿದಳು ಏನು ಪರಮಾತ್ಮನಕ್ಕಿಂತ ಹೆಚ್ಚಿಗೆ ಮಾಡಿದ ಅಟ್ಟೆ ಬಿಡಿಸ್ನಿ ಒಂದು ಹೇಳಿದ್ರ ಅವರು ಏನು ಓಂ ಅನ್ನೋದು ಏನಂದ ನೋಡ್ರಿ ಓ ಅನ್ಕೋತ ಹೋಗ್ತದತ್ತ ಮುಂದೊಂದು ಪೂಜೆ ಅದು ನೋಡೋದು ನಮ್ ಶಕ್ತಿ ಅಂತಂದ್ರು ನೋಡಿ ಕಲಿಮೇಶ್ ಮಾಸ್ತರ ನಿನಗೆ ಇನ್ನತನ ಹೇಳತ್ತಿದನ ಶೂನ್ಯ ಅಂದ್ರೆ ಇಲ್ಲ ಪೂಜೆ ಅಂದ್ರೆ ಯಾನೂನೇ ಇಲ್ಲದ್ರ ಅರ್ಥ ಓಂ ಅಂದ್ರ ಈ ಫಲದ ಮೇಲೆ ಬರೆದು ಓಂ ಅಂದ್ರೆ ಮೊದಲೊಂದು ಓ ಬರೀತಾರ ಮುಂದೊಂದು ಪೂಜೆ ಬರೀತಾರ ಅದಕ್ಕಿನ್ನೂ ತಿಳಿದಿದೆ ಅನ್ನಿ ಅದು ಅಲ್ಲಪ್ಪ ಅದು ಓಂ ಅಂತಕ್ಕಂಥ ಶಬ್ದದದು ಬರ್ದುದ ಅಕ್ಷರ ಅಲ್ಲದು ಸದಾವ ಕಾಲ ಯಾವಾಗಲೂ ಯಾರು ಇರ್ಲಾರ್ದಕ್ರ ನೋಡಿನಂದ್ರ ಮಾಡೋರಿಲ್ಲ ಮಾಡಿನಂದ್ರ ನೋಡೋರಿಲ್ಲ ಹೇಳಿನಂದ್ರ ಕೇಳೋರಿಲ್ಲ ಕೇಳಿನಂದ್ರ ಹೇಳೋರಿಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ನೀರಿಲ್ಲ ನಿಮ್ಮ ಆದಿಶಕ್ತಿ ಅಂತರೂ ಮೊದಲೇ ಇಲ್ಲ ಅಲ್ಲಿ ಇರೋದು ಓಂ ಅಂತಕ್ಕಂತ ಶಬ್ದದದು ಬರೇ ಬರೆದು ಅಕ್ಷರ ತಿಳಿದೀವಿ ಇದು ಮುಂದೆ ಪೂಜೆ ಮೌವಲ್ಲಕ್ಕ ಅದು ಯಾರ್ದದು ಅದು ಪರಮಾತ್ಮಂದೇ ಶಬ್ದ ಅದು ನಿಂದ ಅಲ್ಲದು ನೀವು ಉಚ್ಚಾರ ಮಾಡ್ಬೇಕಿನೋ ಅಲ್ಲ ನಿನಗೆ ಯಾವ ಕಾಲಕ್ಕೆ ನಿನಗೆ ಅಧಿಕಾರವೂ ನಿನಗೆ ಇಲ್ಲ ಹೆಣ್ಣು ಮಗಳಿಗೆ ಎಲ್ಲದತ್ತೀರಿ ಅಧಿಕಾರ ಇಲ್ಲ ಎಲ್ಲತ್ರ ಇಲ್ಲತ್ತೀರಿ ಹೆಣ್ಣು ಮಗಳಿಗೆ ಹುಟ್ಟಿ ಸಾಯಿವರೆಗೆ ಈಕಿಗೆ ಅಧಿಕಾರ ಇಲ್ಲ ಹೆಣ್ಣು ಮಗಳಿಗೆ ಹಂಗೇನಲ್ಲಕ್ ಹೋಗ್ಬೇಡ್ರಿ ನೀವು ಯಾಕ ಅವ್ರಿಗೆ ಎಲ್ಲ ಪಸಂದ MP ಆಗ್ಲಕತ್ತಾರ MLA ಆಗ್ಲಕತ್ತಾರ ರಾಷ್ಟ್ರಪತಿ ಆಗ್ಯಾರ್ರಿ ಮಹಾರಾಜ್ರ ದರ್ವೊಂದು ಹುತ್ತದಾಗ ಈಗ ನೋಡ್ರಿ ಬಸ್ನಾಗ ಸೈತಿ ಹಾರಿ ಇದೇ ಹುತ್ತದಾಗ ಇಲ್ಲ ಅನ್ನೋದಿಲ್ಲ ಎಲ್ಲ ಹುತ್ತದಾಗ ಅವ್ರು ಹಿಂಗ್ಯಾಕ್ ಮಾತಾಡ್ತೀರಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ಹೇಳ್ರಲ್ಲ ನೀವು ಅಡವಿ ಬಿದ್ದು ಮಾತಾಡ್ಬೇಡ್ರಿ ಎಲ್ಲ ಹುದ್ದಾಗ ತಗೊಳಕ್ ಬರ್ತವೆ ಹಾ ಇನ್ನೊಂದು ಹುದ್ದ ಆದ್ರೆ ನಿಮ್ಗೆ ಸುಮ್ಮನೆ ನೆನಪಿಗೆ ತರ್ತ ಯಾವಾದ್ರಿ ಇದು ಏನ ಅಗ್ನಿ ಶಾಮಕ ದಳ ಅಂತ ಹೇಳಿ ಒಂದು ಹುದ್ದ ಆದಲ್ಲಿ ಎಲ್ಲಾರ ಬೆಂಕಿ ಹತ್ತಂದ್ರ ಆ ಫೈರ್ ಗಾಡಿ ತಗೊಂಡು ಭೌ 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 ಅದಕ್ಕೋತ್ ಬಂದು ಬೆಂಕಿ ಹಾರಿಸೋದು ಗಾಡಿ ಆ ಹುದ್ದದಾಗ ಮಾತ್ರ ಹೆಣ್ಮಕ್ಳಿಗೆ ತೋಳಿಲ್ಲ ಬಸ್ನಾಗ ತಗೊಂಡ್ರು ತಹಸೀಲ್ದಾರ್ ಆಫೀಸ ತಲಾಟಿ ಆಫೀಸ್ ಎಲ್ಲಾದಾಗ ತಗೊಂಡ್ರು ಈ ಅಗ್ನಿಶಾಮಕ ದಳದಾಗ ತೋಳಿಲ್ಲ ಆಫೀಸ್ದವ್ರು ತೋಳಿಲ್ಲ ಮಹಾರಾಜ್ರ ಅವ್ರು ಯಾಕೆ ತೋಳಿಕೆ ನೋಡಿ ಯಾಕೆ ತೋಳಿಲ್ಲ ಅನ್ನೋದು ನೀನು ಕೇಳು ಅವ್ರಿಗೆ ಬೆಂಕಿ ಹಚ್ಚಲಕ್ ಬರ್ತದ ಆರಿಸಲಕ್ ಬರಂಗಿಲ್ಲ ಒಂದಿತ್ತು 4 ಮಾಡ್ತಾರೆ ಯಾಕ್ರಿ ಬೆಂಕಿ ಹತ್ತದ ಮನಿ ಹಂಗ ಆರಿಸ್ತಾರಿ 10,000 ಯಾರು ಹೌದು ಅದರ ಕಾಲಾಗ ಆ ಹುದ್ದದಾಗ ತೋಳಿಲ್ಲ ಹಿಂಗತ್ತೀರಿ ಹಂಗ
ಆಕಿಗೆ ಯಾವ ಅಧಿಕಾರ ಹೆಣ್ಣ ಮಗಳಿಗೆ ಇಲ್ಲ. ನಿಮಗೆ ಸ್ವತಂತ್ರ ಅದನ್ರಿ? ಆಗ ಎಲ್ಲೆಲ್ಲಿ ಸ್ವತಂತ್ರ ನಿಮ್ಗೆ? ಕೇಳು, ಒಂದು 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 5 ಮಿನಿಟ್ ಕೇಳು. ನೀವು ಹೆಣ್ಮಕ್ಳಿಗೆ ಹೊಟ್ಟೆ ಸ್ವಾತಂತ್ರ್ಯ ಇಲ್ಲಂದ್ರಿ? ಇಲ್ಲ. ಎಲ್ಲಿ ಗಿಡದ ಹೆಂಗಿಲ್ಲ? ಯಾಕೆ ಇಲ್ಲ, ಹೆಂಗಿಲ್ಲ ಕೇಳು. ಹೆಂಗ? ಕಲ್ಮೇಶ ಮಾಸ್ತರ್ ನಾವು ಗಿಡ ಜಿಗಿದಾಡವ್ರ ಸೋಸಿ ಬರ್ಬೇಕಿಲ್ಲಿ. ಹೆಣ್ಣು ಮಗಳು ಹುಟ್ಟಿ 12 ವರ್ಷ 18 ವರ್ಷ ತನ ಅಂದ್ರಲ್ಲ, ಈಗ 18 ಹುಟ್ಟಿ 18 ವರ್ಷ ತನ ತಾಯಿ ತಂದಿ ಹೇಳ್ದಂಗ ಕೇಳ್ಬೇಕು ಹೆಣ್ಣು ಮಗಳು ತವ್ರ ಮನೆ. ಹೌದಲ್ಲ, ಖರೆಯದ ಮಾತ. 18 ವರ್ಷ ತಾಯಿ ತಂದಿ ಹೇಳ್ದಂಗ ಕೇಳ್ಬೇಕು. ಇನ್ನು ಹೊಟ್ಟೆ ಮನಿ ಹೊರಗೆ ಬರ್ಬಣ್ಣ, ಒಳಗೆ ಕುಂಡ್ರಂದ್ರೆ ಒಳಗೆ ಕುಂಡ್ರಬೇಕು. ತಾಯಿ ತಂದಿ ಆಜ್ಞೆದೊಳಗೆ ಇರ್ತಾಳಕಿ ಹೆಣ್ಮಗಳು. 18 ವರ್ಷ ಆಯ್ತಂದ್ರೆ ಗಂಡನ ಮಾಡಿ ಕೊಡ್ತಾರ. ಹೌದಲ್ಲ, ಗಂಡನ ಆಜ್ಞೆದೊಳಗೆ ಇರ್ತಾಳ. 60-50 ವರ್ಷ ತಕ್ಕ ಗಂಡ ಹೇಳ್ದಂಗ ಕೇಳ್ಬೇಕು. ಗಂಡಗೆ ಮೀರಿ ಮತ್ತೆ ಅನು ಮಾಡಪ್ಲೇ ಇಲ್ಲ. ಯಾಕ್ರಿ? ಗಂಡ ಹೇಳ್ದಂಗ ಕೇಳ. ಅಲ್ಲಿ ಗಂಡನ ಆಜ್ಞೆದಾಗೆ ಬಂದ್ರು. ಮುಂದೆ 50 ಹೋಗಿ 60 ವರ್ಷ ಮುಂದಾಯ್ತು. ಮಕ್ಕಳು ಮೊಮ್ಮಕ್ಕಳು ಬಂದಿರ್ತಾವೆ. ಅವಾಗ ಮಕ್ಕಳ ಕೈಗೆ ಬಂದಿರ್ತಾರ, ಮಕ್ಕಳ ಕೈಯಾಗ ಅಧಿಕಾರ ಹೋಗಿರ್ತಾವ. ಮುಂದೆ ಮಕ್ಕಳು ಹೇಳ್ದಂಗ ಕೇಳ್ಬೇಕು ಹೆಣ್ಣ. ಸುಮ್ಕೊಂಡ್ರೆ ನನಗೆ ಅಂತ ತಿಳಿತದ ಅನ್ಕೋತ. ಯಾಕ್ರಿ? ಹುಟ್ಟಿ ತಾಯಿ ತಂದಿ ಆಜ್ಞೆದೊಳಗೆ ಗಂಡನ ಮಾಡ್ಕೊಂಡ ಗಂಡನ ಆಜ್ಞೆದೊಳಗೆ ಮುಂದ ಮಕ್ಕಳ ಆಜ್ಞೆದೊಳಗೆ ಬರ್ತಾಳ. ಸ್ವಾತಂತ್ರ್ಯ ಮಾತ್ರ ಅಕ್ಕಿಗೆ ಇಲ್ಲ. ಇನ್ನೊಬ್ಬರ ಕೈಯಾಗೆ ಬಂದ್ರೆ ಹಿಂಗೆ ಬಂದಾಳ. ಬೇಕಾದ್ರಿ ಮಹಾರಾಜ್ರ, ಹೆಣ್ಣು ಮಕ್ಕಳನ್ನ ಇಟ್ಟು ಪದ್ಧತಿ ಇನ್ನೊಬ್ಬರ ಕೈಯಾಗ ಬಂದವ್ರು ಹೇಳಿದ್ರಿ. ನಿಮಗೆ ನೀವು ಹಂಗೆ ಬಂದಿರ್ಬೇಕಲ್ಲ? ಇಲ್ಲ, ನಮಗ್ ಒಂದು ಜಾಗಿಗೆ ಗಂಡನಂತ ಜೀವಾತ್ಮಕ್ ಒಂದು ಜಾಗನಾಗಿ ಇವನಿಗೆ ಅಧಿಕಾರ. ನೀವು ಹುಟ್ಟಿದ ಕೂಡಲೇ ಅವಪ್ಪ ಹೇಳ್ದಂಗೆ ಕೇಳಿದವ್ರು ಇದ್ದೀರಿ. ಬರಬರಿ ಮತ್ತ ಗಂಡಸ ಮಗನು ಹುಟ್ಟಿ 25 ವರ್ಷ ತಕ್ಕ ತಾಯಿ ತಂದಿ ಹೇಳ್ದಂಗೆ ಕೇಳ್ತಾನ. ಮತ್ ಬಂದ್ರಿ ನೀವು 25 ವರ್ಷಕ್ಕೆ ಇವನಿಗೆ ಲಗ್ನ ಮಾಡಿ ಕೊಟ್ರಂದ್ರೆ 50 ವರ್ಷ ತಕ್ಕ ಇವ ಸ್ವತಂತ್ರ ಬರ್ತದೆ ಇವನಿಗೆ. ಇವ ಯಾರು ಹೇಳುದು ಕೇಳಲ್ಲ, ಯಾರು ಹೇಳಿದ್ರು ಕೇಳುದಿಲ್ಲ. ಯಾರೇನ್ ಮಾಡ್ತಾನೆ? 10 ಎಕರೆ ಜಮೀನ್ ಇತ್ತಂದ್ರೆ ಹಿಂಗೆ ಲುಟಾವ್ ಮಾಡ್ಲಕ್ಕ ಅವ ಮಾಲಕ್ಕನ, ನೀ ಮಾಲಕ್ಕ ಅಲ್ಲ. ಇದು ಸ್ವಾತಂತ್ರ್ಯ ಬರ್ತಂದಂಗ 25 ವರ್ಷ ತನ, 25ರಿಂದ 50 ವರ್ಷ ತಕ್ಕ 50 ವರ್ಷ ತಕ್ಕ ಇವನಿಗೆ ಸ್ವತಂತ್ರ ಅದ. ಇಂಥ ಮನಿ ನಾ ಹಿಂಗೆ ಮಾರಿ ಲುಟಾವ್ ಮಾಡ್ತೀನಿ ಅಂದ್ರೆ ಅಧಿಕಾರ ಅವನ ಕೈಯಾಗದ, ನಿನ್ನ ಕೈಯಾಗಿಲ್ಲ. ಹಿಂಗ ಶಾಸ್ತ್ರ ಹೇಳ್ತಾವ. ಸ್ವತಂತ್ರ ಬಂದ್ಬಿಡ್ತಿಲ್ಲ. ಬರ್ತಾರೆ ಮುಂದ ಏನಾಯ್ತು? ಏನಾಗ್ತದ? ಮತ್ತ ಮಕ್ಕಳ ಆಜ್ಞೆ. ಖರೆ ಒಂದು ಜಾಗನಾಗ ಸ್ವತಂತ್ರ ಅದ. ಇವನಿಗೆ ಒಂದು ಜಾಗಕ್ಕೆ ಸ್ವತಂತ್ರ ಅದ. ಖರೆ ಒಂದು ಜಾಗನಾಗ ಇಲ್ಲಿ ಹೆಣ್ಮಕ್ಳಿಗೆ ಇಲ್ಲ. ಇನ್ನೊಂದು ಏನದ ರೀ? ಈ ಹೆಣ್ಣು ಈ ಧ್ಯೇಯಕ್ಕ ಹೌದು ತಾಯಿ ತಂದಿ ಸಂಯೋಗದಿಂದ ಒಂದು ಮಗ ಹುಟ್ಟ್ಯಾರ. ಹೌದಲ್ಲ? ಆ ಮಗಂದು ತಾಯಿ ತಂದಿದು ಈ ಶರೀರದೊಳಗೆ ಭಾಗ ಅದ. ಅದಲ್ರಿ. ಮತ್ತ ಮಾಂಸ, ರೋಮ, ಚರ್ಮ, ರಕ್ತ, ಹೌದೌದು, ಇವೆಲ್ಲ ತಾಯಿ ಈ ಶರೀರದೊಳಗೆ. ಚರ್ಮ, ರೋಮ, ರಕ್ತ, ಮಾಂಸ. ಹೌದು ಇದು ತಾಯಿ ಪಾದ. ಮತ್ತ ಅಪ್ಪಂದು ಇರ್ಬೇಕಲ್ಲ ಇದ್ರಾಗ. ಅಪ್ಪನ ಪಾದ ಇದರಾಗ ಎಲುವ ಬಿರಸವನ್ನಾಗೈತಲ್ಲ ಅಪ್ಪನು. ಯಾಕ್ರಿ? ಮೆತ್ತನೆಲ್ಲ ಅವನು ಬಿರಸನ ಅಪ್ಪನೇನ್ರಿ? ಕೇಳು, ಅಲ್ಲಿ ಏನ್ ಮಾಡ್ತಾರ? ಏನು? ಇವನಿಗೆ ಹುಟ್ಟು ಮುತ್ತೈತಾನ. ಯಾರಿಗೆ? ನಮ್ಮ ಅಪ್ಪಗ ಹುಟ್ಟು ಮುತ್ತೈತಾನ. ಹುಟ್ಟಿ ಮುತ್ತೈತಾನ. ನೀವೆಲ್ಲ ಹೋಗಿರಿ ಮುತ್ತೈತಾನ ಉಣ್ಣಾಕ? ಹೋಗ್ಲಿಕ್ಕೆ ಬಿಡಲಕ್ಕ ನಾವು ಮಾಲಕರಿದ್ದೇವು. ನೀವು ಹಂಗೆ ಬಿಟ್ರಿ ಅಂದ್ರೆ ಆ ಹಿಂದಿನ ಆಚೆ ಕಡೆ ಮೇಳನ್ನ ಗೊತ್ತಾನೇನ್ರಿ ಮಾಡು. ಇವ್ರು ಮುತ್ತೈತಾನ ನಾವೆಲ್ಲ ಕಡೆ ದಾಬಾದ ಕಡೆ ಅನ್ಕೊತಿರ್ತಾರ. ನೋಡು, ದಾಬಾದ ಮುತ್ತ ನೀವು ಅಡವಿ ಬಿದ್ದು ಮಾತಾಡಿದ್ರೆ ನಿಮ್ ಮುಂದೆ ಮಾತಾಡ್ಲಕ್ ಬರಲ್ಲ. ಇಲ್ಲ, ಅವ್ರು ಹತ್ತಾರ್ರಿ ಅದಕ್ಕೆ ತರ್ಕ್ ಮಾಡಿ ಕೊಟ್ಟು ನಿಮ್ಗ. ನೋಡುತ್ತಮ್ಮ, 10 ತೊಲಿ ಬಂಗಾರ ನಿನ್ನ ಕೊಳ್ಳಾಗದ. ನಾನು ಕೊಳ್ಳಾಗತ್ತೀರಿ? 10 ತೊಲಿ ಬಂಗಾರ ನಿನ್ನ ಕೊಳ್ಳಾಗದ, ಹೆಣ್ಮಗಳ ಕೊಳ್ಳಾಗ. ಅದರಾಗ ನಮ್ಮ ಅಪ್ಪಂದು ಒಂದು ಗುಳದಾಳಿ ಇರ್ಲಿಕ್ಕಂದ್ರೆ ನಿನಗೆ ಹೊರಗೆ ತೆಗಿತಾರ. ಬಂಗಾರ ಇಲ್ಲೇನು? ಆ 10 ತೊಲಿ ಕಿಮ್ಮತ್ತೇ ಇಲ್ಲ. 10 ತೊಲಿ ಬಂಗಾರ ಕಿಮ್ಮತ್ತಿಲ್ಲ ನಿನ್ನ ಕೊಳ್ಳಾಗ ಆವ. ಹೌದಲ್ಲ? ಅದರಾಗ ನಮ್ಮ ಅಪ್ಪನ ಗುಳ್ಳಿ ಇರ್ಲಿಕ್ಕಂದ್ರೆ ನಿನಗೆ ಹೊರಗೆ ತೆಗಿ. ಎಲ್ಲ ಚಾರ್ಜ್ ನಮ್ದು ಕಡ್ಯಾಕ ತೆಗಿತಾರ. ಯಾವ ಚಾರ್ಜಿಗೆ ಬರುದಿಲ್ಲ. ಯಾರಕ್ಕೆ ಕಿಮ್ಮತ್ತಿಲ್ಲ? ಒಂದೇ ಗುಂಜಿ ಗುಳ್ಳಿಗೆ ಕಿಮ್ಮತ್ತದ. ನಮ್ಮ ಅಪ್ಪ ಕಟ್ಟುದ್ದು ಅದಕ್ಕೆ ನಿನಗೆ ಅಲ್ಲಿ ನೇಮ ಅದ. ಹೌದಲ್ಲ? ಹಂಗ ಇಲ್ಲಿ ಏನದ, ಇವ ಹುಟ್ಟಿ ಸಾಯವರಿಗೆ ಇವನಿಗೆ ಮುತ್ತೈತಾನೆ ಕಟ್ಟವ್ರು ಯಾರು ಇಲ್ಲ. 10 ಬಿಡ್ಲಕ್ ಬರ್ತದ, 10 ಮಾಡ್ಕೊಳಕ್ ಬರ್ತದ. ಇವ ಎಲ್ಲಿ ತನ ಹೋಗ್ತಾನ ಅಲ್ಲಿ ತನ ಮುತ್ತೈತಾನೆ. ಮಹಾರಾಜ್ರ, 10 ಆಗಲಕ್ ಬರ್ತದ, 10 ಬಿಡ್ಲಕ್ ಬರ್ತದ. ನೀವು ಹೊತ್ಕೊಳ್ ಪೈಕಿ ಏನ್ರಿ?
ಹಂಗ್ರಿ ಇವತ್ತು ಯಾರು ಬಂದಂಗೆ ಹೇಳ್ತೀರಿ ಅಂದ್ರ ಬಂದಾಗ ಹೇಳುದಂದ್ರೆ ನಾವು ಕೇಳೋದೇ ಇಲ್ಲ. ಈಗ ನೋಡ್ರಿ ಇವ ಕೂಡ ಕನ್ವೆನ್ಷನ್ ಮಾಡಾಗ ಕಳ್ಸೋಣತ್ತಿಲ್ಲ ಒಮ್ಮೆ ಈ ಕಡೆ ಬರ್ತಾರ ಒಮ್ಮೆ ಆ ಕಡೆ ಸೇರಿದ್ದಾರೆ ನೋಡ್ರಿ. ಇಲ್ಲ ಮತ್ತ 10 ಆಗಲಕ್ ಬರ್ತದ 10 ಬಿಡ್ಲಕ್ ಬರ್ತದ ಅಂದ್ರ ನೋಡ್ರಿ ಈಗ ಅವ್ರ ಹಾ 10 ಆಗಲಕ್ಕ ಬರ್ತದ ಮಾಲಕರಿದ್ದೇವು 10 ಬಿಡ್ಲಕ್ಕ ಬರ್ತದ ಮಾಲಕನ ಇದ್ದ ನೀ ಬೇಕಾದಟ್ಟು ಮಾಡಿದ್ರು ಈ ಹೋತಂದ್ರು ಬಿಡು ಏನತ್ತೇನು ಖರೆ ನೀನು ಹೊಟ್ಟಿ ಉರುದನ್ ಬೇಡ ಕರೆಕ್ಟ್ ಹಾದಿದಿಂದನ್ರಿ ಲೆಕ್ಕ ಹಾಕಿ ನನಗಂದ್ರಿ ಲೆಕ್ಕ ಬಿಡ್ಲಾರ ಏನಂದ್ರೆ ಮಹಾರಾಜ್ ಬಹಳ ಕೀಳು ಮಾಡ್ಲತ್ತ ಅಂತೇಳಿ ಹೋತ ಆಡ ಅನ್ಕೋತ ಕೂತ್ರಿ ಏನು ಉಪಾಯ ಅಲ್ಲ ಯಾಕ್ರಿ ಎಷ್ಟು ಕೇಳಾಗಿ ಮಾತಾಡೋದಲ್ರಿ ಗೌಡ್ರ ನೀವು ಅದಕ್ಕೆ ಇಲ್ಲಿ ಏನ್ ಹೇಳ್ತೀನೋ ಹುಟ್ಟು ಮುತ್ತೈತಾನ ನಮಗದ ಕೊಟ್ಟು ಮುತ್ತೈತಾನ ನಿಮಗದ ಹೌದು ಹೌದಿಲ್ಲ ಹೌದಲ್ರಿ ಅದಕ್ಕೆ ನೀವು ನಾಳೆ ಒಬ್ಬರು ತೀರ್ಕೊಂಡ್ರು ಹಾ 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 ಧ್ಯೇಯ ಇಂದು ಎಲ್ಲಾರು ಹೋಗುದದ ಹಾ ಒಮ್ಮಿಂದ ಒಂದಿನ 10 ಮಣ ಕಟ್ಟಿಗೆ ತಂದು ನಿಮ್ಮ ಧ್ಯೇಯ ಸುಡ್ತಾರೆ ಇವ್ರು ಹೌದಲ್ಲ ಅದ್ರ ಮೇಲೆ ನಾವು ಬರ್ದಿದೇವಲ್ಲ ಪದ್ಯ ಅಮ್ಮ ಹೌದಿಲ್ಲ ಹೌದು ಒಯ್ದು ಕಟ್ಟಿಗೆಯಾಗ ಹಾಕಿ ಉರಿ ಹಾಕಿ ಬಂದ್ರಂದ್ರ ನಿನ್ನ ತಾಯಿ ಪಾಲ್ ಎಲ್ಲ ಸುಟ್ಟು ಹಾರಿ ಹೋಗ್ಯಾವ ಎಲ್ಲ ಹುಡಿ ಬೂದಿ ಹಾರಿ ಹೋಗ್ತದ ಅರೆ ಅಪ್ಪನ ಎಲ್ಲೂ ಮರದಿನ ಬಳಿಬೇಕಾಗ್ತದ ಗಟ್ಟಿ ವಸ್ತು ರೀ ಗೌಡ್ರ ನಮ್ಮ ಅಪ್ಪನು ನಮ್ಮ ಅಪ್ಪನು ಬೆಂಕಿ ಹಚ್ಚಿದ್ರ ಮೇಲೆ ಸುಟ್ಟಿಲ್ಲ ಹೌದು ಹೌದು ಮರದಿನ ಬಳಿ ಚಿರಂಜಿ ಅದ ನಾವ ಇವ್ರದ್ದು ಯಾರೋ ಉಳಿಲಿಲ್ಲತ್ತೀರಿ ನಿಂದ ಖಲಾಸ ಸುಟ್ಟ ಹರಿಯದ ನಿಂದ ಬೂದಿ ನೀ ಖರೆ ಸತ್ಯ ಇದ್ದಿ ಅಂದ್ರೆ ನಮ್ಮ ಅಪ್ಪನ ಎಲ್ಲೂ ಹಂಗ ಉಳ್ದ ಹಂಗ ಏನು ಉಳ್ದದೇನು ಹೇಳಿ ಮೌಂದು ಅಲ್ಲಿ ಬೂದಿ ಹಿಂಗೆಲ್ಲ ಖಲಾಸ್ ಹಾರ್ಯದ ಬರೇ ನಮ್ಮ ಅಪ್ಪಂದ ಅಟ್ಟೆ ಉಳ್ದದಂದ್ರ ಹಾ ಇಲ್ಲಿ ಶಿವಂದ ಅಟ್ಟೆ ಉಳ್ದಾಗ ಕಾಣಿಸ್ತದ ಇವ್ರದ್ದು ಹಾರಂಗ್ ಕಾಣಿಸ್ತದಿಂದ ಯಾವಾಗೂ ನೀ ಅಧಿಕಾರದಾಗ ಬರುವುದಿಲ್ಲ ಹೌದು ಹೌದು ಯಾವಾಗ ಅವನ ಪಾದದಲ್ಲಿ ನೀ ಕುಂಡಿರ್ತಿ ಅವಾಗ ನಿನಗೆ ಜಗತ್ತದೊಳಗೆ ಕಿಮ್ಮತ್ತದ ಸ್ವರ್ಗದ ವಾಕಲ ತೆರಿತದ ಗಂಡನಿಂದೆ ಗಂಡನಿಂದೆ ಮುಕ್ತಿ ಗಂಡನಿಂದೆ ಯುಕ್ತಿ ಗಂಡನಿಂದೆ ನಿನಗೆ ಶಕ್ತಿ ಸದ್ಗತಿ ಅವನಿಗೆ ಬಿಟ್ಟು ಹೊರಗೆ ಹೋಗ್ತೀನ ಅಂದ್ರೆ ನಿನಗೆ ಬೋರ್ಡ್ ಇಲ್ಲಾರ್ದ ಬಸ್ ಬಂದಂಗ ಆಗ್ತದ ಯಾ ಡಿಪುಕ್ ನಿಂದ್ರ ಯಾವ ಡಿಪುಗ್ ನಿಂದಿರ್ತದ ಅನ್ನೋದು ಗೊತ್ತಾಗೋದಿಲ್ಲ ಹೌದು 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 ಇದು ಮೊದಲು ನಿನ್ನ ತಲೆಯಾಗಿಟ್ಕೋ ತುಕಾರ ಮಾರ ಮಾತು ಬರದಿಟ್ಕೋ ಸೊಮ್ಮೆ ಏನಾರೇ ಹೇಳಿದ ಹಟ್ಟುದಲ್ಲ ಕಲಿಮೇಶ್ ಮಾಸ್ತರ ಏನು ದಾಟುದಲ್ಲ ಪಾರ್ವತಿ ಪರಮಾತ್ಮ ಅಂದಳು ಬರೇ ಒಂದು ಚಿಟಿಕ್ ಬಸ್ಮದ ಕಿಮ್ಮತ್ ಆಗೋದಿಲ್ಲ ನಾವು ವಾದ ನಡೀತೀರಿ ಕೈ ಎಲ್ಲಿ ಶಿವಲೋಕದ ಹೌದು ಕೇಳಿದ್ರು ಎಲ್ಲಾರ ಕೊಳ್ಳಾಗ ಖಂಡಾಪಟ್ಟಿ ಬಂಗಾರ ಹಾಕೊಂಡಾರ ವಸ್ತವಡಿ ಡಾಗಿಣ ದೊಡ್ಡಾಕಿ ಜಗತ್ತದ ಒಡಿಯನ್ನ ಹೆಂಡತೀನಿ ಪಾರ್ವತಿ ಹೌದಲ್ಲ ಕೊಳ್ಳಾಗ ಬರೀ ರುದ್ರಾಕ್ಷ ಹಾಕೊಂಡು ಕೂತಿದಿ ನಿನ್ನ ಗಂಡ ಅಂತ ಇಂತ ಹಾವು ಹಾಕೊಂಡು ಕುಂಡಿರ್ತಾರ ಬೂದಿ ಬಡ್ಕೊಂಡು ಹತ್ತ ತಿಂಗಾರ ಮಾಡಿದ್ರು ಯಾನು ನಿಮ್ದೇನು ಹೊಲನ ಮನಿ ಏನ್ ಬೆಳ್ಳೆ ಬಂಗಾರ ನೋಡಿ. ಯಾನದ ನಿಮ್ದು ಪರಮಾತ್ಮನ ಹೆಂಡತಿಗೆ ಹೇಳ್ತಾರೆಲ್ಲ ಹೆಣ್ಣು ಮಕ್ಕಳು ಹೆಣ್ಮಕ್ಳು ಹಂಗ ಎಬ್ಬಿಸ್ಕೊಂಡ್ರಲ್ಲ ಬಹಳ ಶಾಣಿ ಯಾವ್ದು ನಿನ್ನ ಗಂಡಂದು ಎಲ್ಲ ದೊಡ್ಡ ಹಾವು ಹಾಕೊಂಡು ಕುಂಡಿರ್ತಾನೆ ಕೊಳ್ಳಾಗ ಹಿಡಿದಿಡ್ದ ಅವ್ರು ರುದ್ರಾಕ್ಷ ಹಾಕೊಂಡು ಕುಂಡಿರ್ತಾರ ಬೂದಿ ಬಡ್ಕೊಂಡು ಕುಂಡಿರ್ತಾರ ಯಾನ ನೀನು ಕೊಳ್ಳಾಗ ಹಾಕ್ಯಾನ ಈಕೆ ಅವ್ರ ಮಾತು ಕೇಳಿ ಜಗಳ ತಗಳ ಪರಮಾತ್ಮನ ಕೂಡ ಹಾ ನಿಂದೇನು ನೋಡಿ ನಮ್ಮ ಅಪ್ಪ ನೀನು ಕೊಟ್ಟ ಅಂದಳಕ್ಕಿ ಹೋಗಿ ಹೌದು ಹೌದು ಮತ್ ಕಿವಿನೇ ತುಂಬ್ಯಾರ ಹಂಗ ನಮ್ಮಪ್ಪ ಯಾರು ತಿಳಿದು ಕೊಟ್ಟ ನೀನು ಬೂದಿ ಬಡಕಾಗ ಯಾನ ನೀನು ಕೊಳ ಲಟ್ಟ ಹಾವ ಮೇ ತುಂಬಾ ಬೂದಿ ಭೂತಿ ನೋಡಿ ಹೆಣ್ಮಕ್ಳು ಎಟ್ಟು ಹಾಕೊಂಡು ತಿರುಗ್ತಾರೆ ವೈಕುಂಠ ಹಿಡ್ಕೊಂಡು ಹೌದು ಹೌದು ಅವಾಗ ನಾನು ಎಲ್ಲ ನೆಂದೆ ಮಾಡ್ಲಕತ್ತಾರ ಹಾ ಅವಾಗ ಈ ಜಗತ್ತದ ಒಡಿಯ ಇದ್ದ ಪರಮಾತ್ಮ ಜಗಭರಿತ ಜಂಗಮ ದೇವಿ ನಿನಗೊಂದು ಮಾತು ಹೇಳ್ತೀನಿ ಕೇಳು ನಾ ಬೂದಿ ಬಡ್ಕೊಂಡಿದ್ದ ಇದೊಂದು ಕಣ್ಣಾಗ ಹಾಗಟ್ಟು ನಿನಗೆ ಬೂದಿ ಕೊಡ್ತಾರೆ ಇದೇ ಭಸ್ಮ ಇದೇ ಭಸ್ಮ ಇಟ್ಟೆ ಕೊಟ್ಟಾನ ಹಿಟ್ಟೆ ಇಟ್ಟೆ ಕೊಟ್ಟಕಿನ ಕೈಯಾಗ ನೀ ಆ ಬಂಗಾರ ದುಕಾನ್ದಾಗ ಹೋಗಿ ಅಗಸಲೇನ್ ಅಂತೀನಿ ಹಾ ಇದು ತಕ್ಕಡಿಯಾಗಿಟ್ಟು ಅವನು ಬಂಗಾರ ತೂಕ ಮಾಡ್ಕೊಂಡು ಇದ್ರ ತೂಕ ಬಂಗಾರ ತೊಂಬ ನೋಡ್ಬಾ ಅವನಿಗೆ ನಾ ಎಲ್ಲ ಹೇಳ್ತೀನಿ ನಾನು. ಹೌದು 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 ಇದಕ್ಕೆ ಕೆಟ್ಟು ಬರುವುದಂದ್ರೆ ಆಕಿ ಈ ಚಿಟ್ಕಿಗೆ ಇಟ್ಟು ಊದಿ ಬಿಟ್ರು ಹೋಗ್ತದೆ ಇದಕ್ಕೆಟ್ಟು ಬಂಗಾರ ಬರುದು ಈ ಬೂದಿಗೆ ಏಕ್ ಚಿಟ್ಕಿ ಸಿಂಧೂರ್ಕ ತೂಕ್ಯ ಜನ ಅಂದಂಗ ಆಯ್ತು ಹೋಗಂದವ ಹೌದು ಹೌದು ನೋಡ್ಬೇಕಂತೇಳಿ ಹೋದ್ರು ಒಂದಿಟ್ಟು ಬೂದಿ ತಗೊಂಡು ಇದರ ತೂಕ ನಮ್ಮ ಪರಮಾತ್ಮ ಬಂಗಾರ ಕೊಡು ಅಂದಾನಂತ ಹೇಳಿದ್ರು ಹಾ ದುಕಾನ್ದವನಿಗೆ ಇಡು ತಕಡ್ಯಾಗ ಅಂದ ಇಡು ತಕಡ್ಯಾಗ ಇಟ್ಳು ಇಟ್ಟು ಬಂಗಾರ ಇಡೀ ದುಕಾನ ಎಲ್ಲ ಇಟ್ಟರು ಬೂದಿ ತೂಕ ಆಗಲ್ದು ಬೂದಿದು ಬರೀ ಮ್ಯಾಲೆ ಹೇಳೋದು ಒಂದು ಚಿಟಿಕೆ ಇಷ್ಟೇ ಇಟ್ಟ ಇಡೀ ದುಕಾನ ತಂದಿಟ್ರ ಇಷ್ಟು ಬೂದಿದು ಕಿಮ್ಮತ್ ಅದರ ಕೂಡ ತಾಕತ್ ಬರಲ್ದು ಇಡೀ ಅಂಗಡಿನಿಟ್ಟು ತಕಡಿ ಹೇಳಲ್ದು ಅವಾಗ ನಿತ್ತು ನೋಡ್ತಾಳ ದೇವಿ ಇಡೀ ದುಕಾನೆಲ್ಲ ಇಟ್ರು
ಒಂದಿಟ್ಟು ಕಣ್ಣಾಗ ಹಾಕೊಳ್ಳೋ ಬೂದಿಯಟ್ಟು ಸುಧನೆ ವಜನ ಆಗಲ್ದು. ಅಂದ್ರೆ ನಮ್ಮ ಪರಮಾತ್ಮನ ಭಸ್ಮದಾಗ ನನ್ನ ಭಗವಂತಂದು ಭಸ್ಮ ಎಂತ ಶಕ್ತಿ ಇರಬೇಕು. ಇಂಥ ಭಸ್ಮ ನಿನಗೆ ಕೊಟ್ಟೆ ಯಾನ್ ಮಾಡ್ಲಿ, ನಂದ ನನಗೆ ಕೊಡು ಅಂತ ಹೇಳಿ ತೋಡ ಬಂದಾಳಕ್ಕೆ ಒಳ್ಳೆ ಎಲ್ಲಿ ಬಂಗಾರ ಯಾನ್ ಮಾಡೋದು ಅಂತೊಳಗೆ ಜ್ಞಾನ ಮಾಡ್ಬೇಕು. ನಂದ ನನ್ನ ಕೊಡು ಅಂತ ಹೇಳಿ ಅವಾಗ ಜ್ಞಾನ ಬಂದದ ನಿಮ್ಮ ಅವ್ಗ. ನೋಡ್ ಕಲ್ಮೇಶ್ ಮಾಸ್ತರ್ ಹೆಂಗ್ ಬೀಳ್ತಾವ ಟಾಳಿ. ಈ ಮುಂದೆ ಬೀಳತ್ತದ ಟಾಳಿ. ಬರೀ ನಿಮಗೆ ಒಗ್ಯಾಣ ಹೋಗಿಲ್ಲ ಕಳಿಸ್ತಾ, ನಿಮಗೆ ರೊಟ್ಟಿ ಮಾಡ್ಲಿಕ್ಕೆ ಕಳಿಸ್ತಾ. ಅವತ್ತನ ಇನ್ನು ಕೊಟ್ಟು ನೋಡ್ರಿ ಟಾಳಿ ಅತ್ತಾನೀಗ ತೋರಲ್ಲ. ಮತ್ತೆ ಇಬ್ಬರಿಗೆ ಸರಿ ರೊಕ್ಕ ಕೊಟ್ಟು ತರ್ಸ್ಯಾರ ಅವರು. ಹೌದದ ನಮ್ದೇನ ಕೈಯಾಗ ಹೊಜ್ಜಾರಿಕಿಲ್ಲ. ಏನ್ ಮಾತಾಡು ವಿಷಯಕ್ಕೆ ತಕ್ಕಂತೆ ಮಾತಾಡ. ನಿನಗೆ ತಿಳಿತದ ಅಷ್ಟ ಮಾತಾಡು. ಕಾನೂನು ಚೌಕಟ್ಟು ಬಿಟ್ಟು ಮಾತಾಡಬೇಕು. ಶ್ರುತಿ ಪ್ರಮಾಣಗಳೊಂದಿಗೆ ಮಾತಾಡ. ಹೈದು ಅನ್ಬೇಕು. ನಾವು ಯಾವಾಗಾರ ಇಂಥದ್ದು ಫಾಲ್ತುಕ್ ಮಾತಾಡಿದ್ವಿ ಅಂದ್ರೆ ಹೇಳು, ನಿಮ್ಮವ್ಗ ಎಲ್ಲೆಲ್ಲಿ ಮಾನ ಹೊಂಟದ ಆ ಮಾನ ಮುಚ್ಚದ ಯಾರು ಸಮರ್ಥರದಾರ? ಪರಮಾತ್ಮನೇ ಅದಾನ. ಮತ್ತೊಬ್ಬರು ಯಾರು ಈ ಜಗತ್ತದೊಳಗೆ ಇಲ್ಲ. ಹೇಮರೆಡ್ಡಿ ಮಲ್ಲಮ್ಮಗೆ ಎಲ್ಲಾರು ಕಾಡ್ತಿರು. ಹೌದಲ್ಲ? ಹೌದಿಲ್ರಿ? ಹೇಮರೆಡ್ಡಿ ಮಲ್ಲಮ್ಮಗೆ ಹತ್ತಿ ಕಾಡಕ್ಕಿ, ನಾದಿನಿ ಕಾಡಕ್ಕಿ, ಹೌದು ಹೌದು. ಮತ್ತು ಎಲ್ಲಾರ ಕಾಡು ಒಳಗ ಶ್ರೀಶೈಲ ಮಲ್ಲಿಕಾರ್ಜುನ ತೆಲಿ ಒಳಗೆ ಹುಳ ಬಿದ್ದಂಗಾಗಿವು. ಹೇನ ಹೌದು ಹೌದು ಹೌದು. ಹೇಮರೆಡ್ಡಿ ಮಲ್ಲಮ್ಮಗೆ ಇದ್ದಿರಿ ಇಲ್ಲಿ ಹೆಣ್ಮಕ್ಳು ಯಾರು ಬೇಕಿ ಮಂದಿ ಯಾರಲ್ಲ. ಪರಮಾತ್ಮ ಹಣಗಿ ತೊಳಗಿಸಿಂದ ದನ ಕೈ ಒಳಗಿಕ್ಕಿನ ತೆಲಿ ಹಿಕ್ಕ್ಯಾನ. ತೆಲಿ ಹಿಕ್ಕಿ ಅಕ್ಕಿನ ಕೈಯಂದ ಹಳಸಿದ ಅಂಬಲಿ ಉಂಟಾಗ ತೆಲಿ ಮ್ಯಾಗಿಟ್ಟು ಹಸ್ತ ಹುಚ್ಚ ಗಂಡಗೆ ಶಾಣ ಮಾಡಿ ಜಗತ್ತದೊಳಗೆ ತೋರ್ಸ್ಯಾನ. ಯಾವಕ್ಕಿ ಹೆಣ್ಮಗಳು ಬಂದಾಳೆ ನನಗೆ ಮಾಡ್ಲಕ್ಕ. ಹುಚ್ಚ ಗಂಡ ಭರಮರೆಡ್ಡಿ ಹುಚ್ಚಿದ್ದ ಜಗತ್ತದೊಳಗೆ ಜ್ಞಾನಿ ಮಾಡ್ಯಾನ ಪರಮಾತ್ಮ. ಹೌದು ಹೌದು. ನೀ ಎಲ್ಲಿದಿ ಯಾರು ತಂದಿದಿ? ಏಸು ಕಾಲ ಮಾಡಿ ನೀ ವಡ್ಡಿ ಹಾಕಿದ್ರೆ ಅವನು ಜೋಡ್ನಾಗ ಯಾರು ಆಗೋದಿಲ್ಲಪ್ಪ. ಯಾರೂನೇ ಆಗೋದಿಲ್ಲ. ಇಲ್ಲ ಇಲ್ಲ. ನಾವು ನೀವೆಲ್ಲ ತಾಯಿ ತಂದಿ ನಿಮ್ಮೆಲ್ಲರಿಗಿಂತ ಯಾರ ಸನಿ ಅದಾರ ಅಂದ್ರೆ ಪರಮಾತ್ಮ ಸನಿ ಅದಾನ. ಅವ್ವಪ್ಪನಕ್ಕಿಂತ ಎಲ್ಲ ಅವ್ವ ಅಪ್ಪ ಎಲ್ಲಾರು ಬಂದು ಬಳಗದಕ್ಕಿಂತ ಭಗವಂತ ಸನಿ ಅದಾನ. ಹಂಗ ಇರ್ಲಿಕ್ಕಿಲ್ಲ ನೋಡ್ರಿ. ಯಾರು ಅವ್ವಪ್ಪನಕ್ಕಿಂತ ಹಂಗ ಯಾರ ಕರೆದಾರ ಅಲ್ಲಿಗೆ ಬಂದಾನ. ಯಾರು ದ್ರೌಪದಿ ಸೀರಿ ಸೆಳಿ ಎಳೆಗ ಯಾರು ಬಂದಾರ್ರಿ? ಪರಮಾತ್ಮನೇ ಬಂದಾನ ಬಿಡ್ರಿ. ಕರೆ 5 ಮಂದಿ ಗಂಡ್ರು ಇದ್ರು. ಬಾಣಾಸೂರ ಇದ್ದ, ಗದಾಸೂರ ಇದ್ದ, ನ್ಯಾಯಾಧೀಶ ಇದ್ದ ಧರ್ಮರಾಜ. ಯಾರು ಬಂದ್ರೇನು? ಪರಮಾತ್ಮನೇ ಬಂದ. ಭಗವಂತ ಬಂದ ವೈಕುಂಠದಿಂದ. ಮತ್ತ ಅವಾಗ ಶಕ್ತಿಯಲ್ಲಿ ಹೋಗಳು ನಮ್ಮ ಮಗಳಿಗೆ ಎಂತ ಸಂಕಟ ಬಂದದ, ನಾನೇ ಹೋಗಿ ಕಾಪಾಡ್ಬೇಕು ಅಂತ ಹೇಳಿ ಬರ್ಬೇಕಲ್ರಿ ಒಬ್ರಿ? ಇಲ್ಲ, ಯಾರೂ ಬಂದಿಲ್ಲ. ಭಗವಂತ ಮಾತ್ರ ಬಂದು ನಿಮ್ಮ ಮಾನ ಕಾಯ್ದಾನ. ಜಗತ್ತದೊಳಗೆ ಇನ್ನೊಬ್ಬರು ಯಾರು ಕಾಯ್ದಿಲ್ಲ. ಹೊಚ್ಚ ಗಂಡಗೆ ಶಾಣೆ ಮಾಡ್ಯಾನ. ಎಂತೆಂತ ಅವರಿಗೆಲ್ಲ ಬಂಧನ ಬಿಡಿಸ್ಯಾನ. ಯಾರು ನಂಬಿ ನಡೆದಾರ, ಎದಕ್ಕೆ ನಂಬ್ಯಾರ ಅಲ್ಲೇ ಪ್ರಕಟ ಆಗಿತ್ತವ್ರ. ಅಲ್ಲೇ ಮತ್ತೊಂದು ಕಡೆ ಇಲ್ಲ. ಎಲ್ಲೆಲ್ಲಿ ಕಾಣಿಸ್ಯಾನ? ಏನು ಎಂತ ಜಾಗಕ್ಕೆ ಬಂದು ಯಾರು ಎಲ್ಲಿ ನಂಬಿಕೆ ಇಟ್ಟು ದುಡ್ದಾರ ಅದ್ರೊಳಗಿಂದ ಪರಮಾತ್ಮ ಕಂಡಾನ. ಯಾರು? ಯಾರಿಗೆ? ನಾಮದೇವ್ಗ ನಾಯಿ ಒಳಗೆ ಪರಮಾತ್ಮ ಕಂಡ. ಕರಿ ನಾಯಿ ನಾಯಾಗ ನಾಮದೇವ್ಗ ನಾಯಿ ಒಳಗೆ ಪರಮಾತ್ಮ ತನ್ನ ಮುಖ ತೋರ್ಸ್ಯಾನ. ಹೌದು. ಏಕನಾಥ ಮಹಾರಾಜರಿಗೆ ಕತ್ತಿ ಬಾಯಿ ಒಳಗ ಪರಮಾತ್ಮ ತೋರ್ಸನ ಮುಖ ನೋಡ್ರಿ. ಕತ್ತಿ ಬಾಯಾಗ. ಗೋರಾ ಕುಂಬಾರಗ ಮಣ್ಣಿನ ಒಳಗ ಪರಮಾತ್ಮ ಕಂಡ. ಮಣ್ಣು ಗಡಿಗೆ ಒಳಗ. ಜನಬಾಯಿ ಕುಳ್ಳ ಹಚ್ಚು ಒಳಗ ಕುಳ್ಳ ಹೆಂಡಿ ಒಳಗ ಪರಮಾತ್ಮ ಕಾಣಿಸ್ಯಾನ. ಹೌದಲ್ರಿ? ಸಜ್ಜನಗಡದಾಗ ಶಿವಾಜಿ, ಮಹಾರಾಷ್ಟ್ರ ಛತ್ರಪತಿ ಶಿವಾಜಿ ಸಜ್ಜನಗಡದೊಳಗ ಹುಲಿಬಾಯಿ ಒಳಗ ಪರಮಾತ್ಮ ಕಂಡನ ಶಿವಾಜಿ. ನಿಮ್ಮವ್ ಯಾರಿಗೆ ಕಂಡಾಳ ಹಿಂಗ? ಏನು ಚೇಂಜ್ ಆದಾಗ ನಸಿಕಿನ ಸುಮಾರು ಚೇಂಜ್ ಆದಾಗ ನಸಿಕ್ ಆದಂಗ ಪಾಪಾಕಿ ಗಂಡನ ಕೂಡ ಜಗಳಾಡಿ ಹೊಂಟಿರತ್ರಿ. ಗಂಡನ ಕೂಡ ಜಗಳಾಡಿ ಹೊಂಟಾಳ. ಬಸ್ನಾಗ ಬಿಸಿಲು ಅಲ್ಲ ಬಾಳ. ಬಿಸಿಲು ಬಾಳ. ಹೊಡ್ಕೋತ ಕೈ ಮಾಡೋಣ. ಅಡಮಾರ್ಗೆ ಕರಿಬೇಕು ಗಾಡಿ ನೋಡಿ ಹೆಣ್ಮಗಳು ಯಾವಾಗ ಓಡಿ ಬರ್ಲತ್ತ ಅಂತ ಹೇಳ್ತಾರೆ. ಕಂಡಕ್ಟರ್ ಸೀಟಿ ಹೊಡೆದು ಒಳಗೆ ಹೋಗೋಣ. ಎಲ್ಲಿ ಹೋಗೋದು ಅದು ಬೈ? ಟಿಕೆಟ್ ತಗೊಂಡ ಅಕ್ಕಿ ಏನಂದ್ರತ್ತ ಅಂತ ನಾನು ಆದ ಗಂಡಿಗೆ ಹೇಳಿ ಎಲ್ಲಿ ಹೋಗುದು ನಿನಗ್ಯಾಕೆ ಹೇಳಿ ಅಂದ್ರತ್ತಕ್ಕಿ ಬಸ್ ಹಾಕೋದು. ಎಲ್ಲಿಗೆ ಒಯ್ದು ಇಳಿಸೋದು? ಏನ್ ಇಳಿಸ್ಬೇಕ್ರಿ? ಅವ ಅಂದತ್ತ ಆದ ಗಂಡಿಗೆ ಹೇಳಲಿಕ್ಕೆ ಬಿಡಕ್ಕಲ್ಲ ಬಾಯಿ. ನನಗೆ ಹೇಳಬೇಕು. ಎಲ್ಲಿ ಇಳಿತಿ ಅನ್ನೋ ಟಿಕೆಟ್ ಅನ್ನೋದು ನನಗೆ ಹೇಳಬೇಕು. ನೀನು ಆದ ಗಂಡ ಕೂಡ ಜಗಳ ಆಗ್ಯಾದ, ನೀ ಬಂದೀನಿ. ಹೌದು, ಖರೆ ನನಗೆ ಹೇಳಬೇಕು. ನಾ ಹೇಳುವುದಿಲ್ಲ ಅಂದತ್ತ ಅತಾತ್ ಹೋಗಿ ಸೀಟಿ ಹೊಡೆದು ತೆಳಗಿಳಿಸಿ ಬಂದ್ಬಿಟ್ಟ.
ಕೂತಳು ಹೈ ಅನ್ಕೊತ್ತು. ಹಂಗ ನಿನ್ನ ಅಲ್ಪ ಜ್ಞಾನ ನಡೆಯುವುದಿಲ್ಲ ಜಗತ್ತದೊಳಗ. ಜಗತ್ತದೊಳಗ ಜ್ಞಾನ ಮಾರ್ಗ ಹಿಡಿದು ನಡಿ. ನಿನ್ನ ಆದಿಶಕ್ತಿ ಏನು ಮಾತಾಡ್ಯಾಳ ಏನು ಮಾಡ್ಯಾಳ ಅನ್ನೋದು ಹೇಳು. ಇಲ್ಲಿ ಇಬ್ಬರದು ಜಾತ್ರೆ ಅದ, ಹೌದಲ್ಲ? ನಿಮ್ಮ ಲಕ್ಷ್ಮೀದು ಜಾತ್ರೆ ಅದ, ಬೇರಪ್ಪನ ಜಾತ್ರೆ ಅದ, ದೇವ್ರದ್ದು ಜಾತ್ರೆ ಅದ. ಅದಕ್ಕೆ ಅವ್ರು ಅದೇ ವಿಷಯ ಇಟ್ಟಾರೆ. ಹೌದು, ಭಾರಿ ಕಮಿಟಿ ಅವ್ರು ಒಳ್ಳೆ ಕೆಲಸ ಮಾಡ್ಯಾರ. ಕೂಡ ಜಾತ್ರೆ ಅಂತೇಳಿ ಅಡ್ಡು ಕೂಡ ವಿಷಯ ಇಟ್ರ. ಅದಕ್ಕೆ ನಿನ್ನ ಪಾಲಿಗೆ ಆದಿಶಕ್ತಿ ಹೆಸರು ಬಂದದ, ಅದು ಇಟ್ಟರ. ಅದು ಮಾತಾಡು. ಮತ್ತು ವ್ಯವಸ್ಥಿತವಾಗಿ ನೀವು ಶಿಸ್ತಾಗಿ ಆದಿಶಕ್ತಿ ಬೆಳೆಸಲಿಲ್ಲ ಅಂದ್ರೆ ಮುಂದಿನ ಸಂದಿಗೆ ಉಳ್ಳಾಗಡ್ಡಿ ಹಾರ ಬಂದು ಮತ್ತೆ ಬರ್ತಾವೆ ನಿಮ್ಗೆ. ಅದಕ್ಕಂತ ಮಾತನ್ನ ಹೇಳಿ ನಮಗೆ ಈ ಕಮಿಟಿ ನಿರ್ಣಯ ಆಗ್ಯದ. ಒಬ್ಬರು ಏನಂತ ನಮ್ಮ ರೆಬಿಕ್ಯಾವಾಯಿಗೆ ಹಾಡ್ಬೇಕು. ಹಾಡ್ರಿಲ್ಲ. ಅಮ್ಮೋಘ ಸಿದ್ದನ ಮಗಳು ರೆಬಿಕ್ಯಾವ ಯಾವ ರೀತಿಯಿಂದ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಬೆವರ್ಗಿ ಗ್ರಾಮದೊಳಗ ತವರು ಮನಿ ಅದ. ತವರು ಮನಿ ಅಣ್ಣ ತಮ್ಮರಿಗೆ ಯಾವ ರೀತಿಯಿಂದ ಆರತಿ ಬೆಳಗಬೇಕಂತ ಹೇಳಿ ಅಕ್ಕಿನ ಆಶಾ ಹೊಟ್ಟಿ ಒಳಗ ಉಕ್ಕೇರ್ತಿತ್ತು. ಹೌದು, ಯಾವಾಗ ನನ್ನ ಅನುಗಳು ಬಂದಾರು ದೀಪಾವಳಿ ದಿವಸ ಆರತಿ ಯಾವಾಗ ನಾ ಬೆಳಗಲಿ ಅಂತ ಹೇಳಿ, ಯಾವಾಗ ಮಕ್ಕಳ ಭಾಂಡವಾಳ ಎತ್ತು ಬಡಿಲಿ ಅಂತ ಹೇಳಿ ನನ್ನ ರೆಬಿಕ್ಯಾವ ತಾಯಿ ಮ್ಯಾಳಗಿಯರೇ ನೋಡ್ತಾಳಂತ. ದೀಪಾವಳಿ ಹಬ್ಬ ಶನಿ ಬರೋಣ ಅನುಭವ ಹಾಗೆ 4 ಮಂದಿ ಧರ್ಮರೊಳಗೆ ಸ್ವಾಮಣ್ಣ ಮುತ್ಯ ಹೇಳ್ತಾನ, ಅವಧೂ ಸಿದ್ಧ ಹೇಳ್ತಾನ, ಬಿಳಿಯನ್ ಸಿದ್ಧಗೆ ಯಾವ ರೀತಿಯಿಂದ ತಂಗಿಗೆ ಕರ್ಕೊಂಡು ಬಾ ಅಂತ ಹೇಳಿ ಹೇಳ್ಯಾರ. ಇದನ್ನು ಹೊಸ ಚಾಲೆ ಕಲ್ಮೇಶ್ ಮಾಸ್ತರ. ಇದು ಹಾಲು ಮತ್ತದ ವಿಷಯ, ಅಮಸಿದ್ಧ ಮುತ್ಯನ್ನ ವಿಷಯ ಅದ. ಅದಕ್ಕೆ ತಾವೆಲ್ಲ ಭಕ್ತಿಯಿಂದ ಕೇಳಬೇಕಂತ ಹೇಳಿ ಮತ್ತೊಮ್ಮೆ